ಉಪ್ಪು ಆಹಾರವೇ ಅಲ್ಲ, ದೇಹ ಪೋಷಣೆಗೆ ಅವಶ್ಯವಾದ ಪದಾರ್ಥವೂ ಅಲ್ಲ. ವಾಸ್ತವವಾಗಿ ಅದು ನಮ್ಮ ದೇಹಕ್ಕೆ ಹಾನಿ ತರುವಂತಹ ವಸ್ತು. ಉಪ್ಪಿನಲ್ಲಿ ಯಾವುದೇ ಪ್ರಕಾರದ ಪೌಷ್ಟಿಕ ಅಂಶಗಳಿಲ್ಲ. ಉಪ್ಪು ಜೀರ್ಣವಾಗುವುದಿಲ್ಲ, ಅದು ಹೃದಯಕ್ಕೆ ವಿಷವಾಗಿ ಪರಿಣಮಿಸುತ್ತದೆ. ಮುಂಗೋಪ ಸ್ವಭಾವವನ್ನು ಮತ್ತು ಮೂರ್ಛೆ ರೋಗವನ್ನು ವೃದ್ಧಿಗೊಳಿಸುತ್ತದೆ. ಉಪ್ಪು ಆಯುಷ್ಯವನ್ನು ಕ್ಷೀಣಗೊಳಿಸಬಲ್ಲ ಒಂದು ಪದಾರ್ಥ. ಉಪ್ಪು ಮೂತ್ರಪಿಂಡಗಳಿಂದ ಹೊರಹೋಗುವುದರ ಕಾರಣ ಮೂತ್ರಪಿಂಡಗಳಿಗೆ ಬಹಳ ಹಾನಿಯುಂಟಾಗುವುದು. ಉಪ್ಪು ನಮ್ಮ ದೇಹದಿಂದ ಕ್ಯಾಲ್ಸಿಯಂ ಲವಣವನ್ನು ಹೀರಿಕೊಳ್ಳುತ್ತದೆ. ಕರುಳಿನ ಉದ್ದಕ್ಕೂ ಒಳಭಾಗದಲ್ಲಿ ತೆಳುವಾದ ಪದರೆಯಂತಿರುವ ಶ್ಲೇಷ್ಮ ಪಟಲವನ್ನು ಹಾನಿಗೊಳಿಸುತ್ತದೆ. ಹೆಚ್ಚು ಪ್ರಮಾಣದಲ್ಲಿ ಉಪ್ಪು ಸೇವಿಸಿದರೆ ನರಮಂಡಲಕ್ಕೆ ಧಕ್ಕೆಯುಂಟಾಗುವುದಲ್ಲದೆ ಹೃದಯದ ಮಿಡಿತ ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತದೆ. ಉಪ್ಪನ್ನು ಹಸುಗೂಸುಗಳ ಆಹಾರದಲ್ಲಿ ಬೆರೆಸಿದರೆ ಮಕ್ಕಳು ಮರಣ ಹೊಂದುವ ಸಂಭವವಿದೆ. ಉಪ್ಪಿನ ಸತತ ಸೇವನೆ ಕ್ಯಾನ್ಸರ್ ರೋಗಕ್ಕೆ ನಾಂದಿಯಾಗುತ್ತದೆ. ಊಟಕ್ಕೆ ರುಚಿ ಉಪ್ಪು. ದಿನನಿತ್ಯದ ಅಡುಗೆ ಉಪ್ಪಿಲ್ಲದೆ ಸಾಗುವಂತಿಲ್ಲ. ಆದರೆ ಅಡುಗೆಗಲ್ಲದೆ ಉಪ್ಪು ಇನ್ನೂ ಅನೇಕ ರೀತಿಯಲ್ಲಿ ಗೃಹಿಣಿಯರಿಗೆ ದಿನನಿತ್ಯದ ಕಾರ್ಯಗಳಲ್ಲಿ ಉಪಯೋಗವಾಗುತ್ತದೆ ಎಂಬುದು ಬಹಳ ಜನರಿಗೆ ಗೊತ್ತಿಲ್ಲ. ಉಪ್ಪು ಹಾಗೂ ವಿನೆಗರ್ ಇಲ್ಲವೇ ನಿಂಬೆ ರಸದ ಪೇಸ್ಟನ್ನು ತಯಾರಿಸಿಕೊಂಡರೆ ತಾಮ್ರ, ಹಿತ್ತಾಳೆಯಂತಹ ಲೋಹಗಳನ್ನು ಸ್ವಚ್ಛಗೊಳಿಸಬಹುದು. ಬೆಳ್ಳಿಯ ಪದಾರ್ಥಗಳನ್ನು ಹೊಳೆಯುವಂತೆ ಮಾಡಬಹುದು. ಉಪ್ಪು ಮತ್ತು ಟರ್ಪಂಟೈನ್ ಇವುಗಳನ್ನು ಬಳಸಿ ಹಳದಿಗಟ್ಟಿರುವ ಎನಾಮೆಲ್ ಪಾತ್ರೆಗಳನ್ನು, ವಾಶ್ ಬೇಸಿನ್ಗಳನ್ನು ಬೆಳ್ಳಗಾಗಿಸಬಹುದು. ಪೆಟ್ರೋಲ್, ಮೀನು, ಈರುಳ್ಳಿ ಮುಂತಾದವುಗಳ ಕಟುವಾಸನೆ ಹೋಗಬೇಕಾದರೆ ಸ್ವಲ್ಪ ಉಪ್ಪನ್ನು ಕೈಗೆ ಉಜ್ಜಿಕೊಂಡು ಅನಂತರ ಕೈ ತೊಳೆಯಬೇಕು. ಬಟ್ಟೆಗಳಿಗೆ ಬೆವರಿನ ಕಲೆಯಾಗಿದ್ದರೆ ಸ್ವಲ್ಪ ಕಾಲ ಉಪ್ಪಿನ ದ್ರಾವಣದಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟು ನಂತರ ಒಗೆದರೆ ಕಲೆಗಳು ಇಲ್ಲವಾಗುತ್ತದೆ. ಇದೇ ರೀತಿ ರಕ್ತದ ಕಲೆ ಮತ್ತು ಈರುಳ್ಳಿಯ ಕಲೆಗಳನ್ನು ತೆಗೆಯಬಹುದು. ಹತ್ತಿ ಬಟ್ಟೆಗಳ ಮೇಲಾದ ತುಕ್ಕಿನ ಗುರುತುಗಳನ್ನು ಹೋಗಲಾಡಿಸಬೇಕಾದರೆ ಆ ಜಾಗಕ್ಕೆ ನಿಂಬೆ ರಸವನ್ನು ಹಚ್ಚಿ ಮೇಲೆ ಉಪ್ಪಿನ ಪುಡಿಯನ್ನು ಉದುರಿಸಿ ಬಿಸಿಲಿನಲ್ಲಿ ಬ್ಲೀಚ್ ಆಗಲು ಬಿಡಿ. ಪೀಠೋಪಕರಣಗಳ ಮೇಲೆ ಬಿಸಿ ಪಾತ್ರೆಯ ಗುರುತುಗಳು ಬಿದ್ದಿದ್ದಲ್ಲಿ ಅಡುಗೆ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಬೆರೆಸಿ ಅವುಗಳನ್ನು ತೆಗೆಯಬಹುದು. ನಿಮ್ಮ ನೆಲಕ್ಕೆ ಮ್ಯಾಟ್ ಹಾಕಿದ್ದರೆ ಆ ಮ್ಯಾಟನ್ನು ಉಪ್ಪು ನೀರಿನಲ್ಲಿ ಅದ್ದಿ ಸ್ವಚ್ಛಗೊಳಿಸಿದರೆ ಮ್ಯಾಟಿಂಗ್ ಹಳದಿ ಬಣ್ಣವಾಗುವುದು ತಪ್ಪುತ್ತದೆ. ಹೂದಾಣಿಯಲ್ಲಿ ಹಾಕುವ ನೀರಿಗೆ ಚಿಟಿಕೆ ಉಪ್ಪನ್ನು ಹಾಕಿದರೆ ಹೂಗಳು ಹೆಚ್ಚು ಕಾಲ ಬಾಡದೆ ಇರುತ್ತದೆ. ತೋಟದ ಕಲ್ಲುಹಾಸುಗಳ ಅಥವಾ ಇಟ್ಟಿಗೆಗಳ ನಡುವೆ ಹುಲ್ಲುಗಳು ಬೆಳೆಯದಂತೆ ಮಾಡಲು ಸಂದುಗಳಿಗೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಅವುಗಳು ನಾಶವಾಗುತ್ತದೆ. ಕಳೆಗಳ ಬೇರುಗಳಿಗೆ ಉಪ್ಪನ್ನು ಹಾಕಿದರೆ ಅವು ಬೆಳೆಯದಂತೆ ಮಾಡಬಹುದು. ಕಾರಿನ ಗಾಜುಗಳನ್ನು ಹೊಳೆಯುವಂತೆ ಮಾಡಲು ಒಂದು ಸ್ವಲ್ಪ ಟೀಸ್ಪೂನ್ ಉಪ್ಪು, 2 ಔನ್ಸ್ ನೀರು, 4 ಔನ್ಸ್ ಗ್ಲಿಸರಿನ್ ಇವುಗಳ ದ್ರಾವಣಗಳಿಂದ ತೊಳೆಯಿರಿ. ಬಟ್ಟೆಗಳನ್ನು ಒಗೆಯುವಾಗ ಬಣ್ಣ ಹೋಗದಂತಿರಲು ಒಗೆಯುವ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ. ಗೋಡೆಗೆ ಸುಣ್ಣ ಹೊಡೆಯಲು ಹೋದಾಗ ಸುಣ್ಣ ಗೋಡೆಗೆ ಹತ್ತಿಕೊಳ್ಳದಿದ್ದರೆ ಸುಣ್ಣಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಹೊಡೆಯಿರಿ. ಪಿಂಗಾಣಿ ಪಾತ್ರೆಗಳಿಗೆ ಅಂಟಿಕೊಂಡಿರುವ ಕಲೆಗಳನ್ನು ಹೋಗಲಾಡಿಸಲು ಒದ್ದೆಯಾದ ಉಪ್ಪಿನಿಂದ ಉಜ್ಜಿದರೆ ಆ ಕಲೆಗಳು ಇಲ್ಲವಾಗುತ್ತದೆ. ಚಳಿಗಾಲದಲ್ಲಿ ಕಾರಿನಲ್ಲಿ ಹೋಗುವಾಗ ಜೊತೆಯಲ್ಲಿ ಉಪ್ಪನ್ನು ತೆಗೆದುಕೊಂಡು ಹೋಗಲು ಮರೆಯದಿರಿ. ಮಂಜು ಅಥವಾ ಹಿಮಕ್ಕೆ ಕಾರಿನ ಚಕ್ರ ಸಿಕ್ಕಿಕೊಂಡಾಗ ಸ್ವಲ್ಪ ಉಪ್ಪನ್ನು ಚಕ್ರದ ಸುತ್ತ ಉದುರಿಸಿದರೆ ಮಂಜು ಕರಗಿ ಚಕ್ರ ಸಲೀಸಾಗಿ ತಿರುಗುತ್ತದೆ. ವಿಷ ಸೇವನೆಯ ಸಂದರ್ಭದಲ್ಲಿ ಅಮೂಲ್ಯ ಸಮಯವನ್ನು ಹಾಳು ಮಾಡಬೇಡಿ. ಉಪ್ಪಿನ ಗಟ್ಟಿ ದ್ರಾವಣವನ್ನು ಕುಡಿಸಿ ವಾಂತಿ ಮಾಡುವಂತೆ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.